ಕೇರಳ ಕರ್ನಾಟಕ ಸಂಪರ್ಕಿಸುವ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ರಾತ್ರಿ ಸಂಚಾರ ನಿರ್ಬಂಧ ಸಮಸ್ಯೆಯನ್ನು ಪರಿಹಾರ ಮಾಡುವ ಒಂದು ನಿಟ್ಟಿನಲ್ಲಿ ಈಗ ಪ್ರಯತ್ನ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಮಾರ್ಗದಲ್ಲಿ ಪರ್ಯಾಯ ಸುರಂಗ ಮಾರ್ಗದ ಸಾಧ್ಯತೆ ಕೂಡ ಕೇಳಿ ಬರ್ತಾ ಇದೆ. ಕೇಂದ್ರ ಸಮಿತಿ ರಚಿಸಿರುವಂತಹ ಈ ಬಗ್ಗೆ ಕೆಲವೊಂದು ವಿಚಾರಗಳಿದೆ. ಎಲ್ಲೆಡೆ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ವಯನಾಡು ಸಂಸದೆ ಪ್ರಿಯಾಂಕಾ ವಾದ್ರಾ ಈ ಬಗ್ಗೆ ಕಳೆದ ಅಕ್ಟೋಬರ್ನಲ್ಲಿ ಕೇಂದ್ರ ಹೆದ್ದಾರಿ ಸಚಿವ ಆಗಿರುವಂತಹ ನಿತಿನ್ ಗಡ್ಕರಿ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದರು. ಈ ಹಿನ್ನೆಲೆಯಲ್ಲಿ ಬಂಡೀಪುರ ಅರಣ್ಯ ಮಾರ್ಗಕ್ಕೆ ಪರ್ಯಾಯವಾಗಿ ಸುರಂಗ ಮಾರ್ಗ ನಿರ್ಮಿಸುವ ಕಾರ್ಯ ಏನಿದು ಅದರ ಬಗ್ಗೆ ದೊಡ್ಡ ಮಟ್ಟದ ಮಾತುಗಳು ಕೇಳಿ ಬರ್ತಾ ಇದ್ದು. ಇದೇ ವಿಚಾರವಾಗಿ ಈಗ ತಜ್ಞರ ಸಮಿತಿ ಕೂಡ ರಚನೆಯಾಗಿದೆ. ಗಡ್ಕರಿ ತಿಳಿಸಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಸಾರ್ವಜನಿಕರು, ಮುಖಂಡರು ಮತ್ತು ಪರಿಸರ ಪ್ರೇಮಿಗಳು ಕೂಡ ಫ್ರೀಡಂ ಟಿವಿಯ ಜೊತೆ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಗುಂಡ್ಲುಪೇಟೆ ತಮಿಳುನಾಡು ಮತ್ತು ಕೇರಳದ ಗಡಿ ಅನ್ನೋದು ನಮಗೆಲ್ಲ ತಿಳಿದಿದೆ. ಕೇರಳದ ಮತ್ತು ತಮಿಳುನಾಡಿನ ಅರಣ್ಯದಲ್ಲಿ ಹಾದು ಹೋಗುವ ಹೆದ್ದಾರಿಗಳನ್ನು ರಾತ್ರಿಯ ಸಂಚಾರವನ್ನು ನಿಷೇಧ ಮಾಡಿರುವುದು ಪರಿಣಾಮವಾಗಿ ಕಾಡು ಸಂರಕ್ಷಣೆಗೊಳಗಾಗಿರೋದು, ಕಾಡಿನ ಪ್ರಾಣಿಗಳ ಜೀವನ ಸುಗಮಗೊಂಡಿರೋದು ನಮಗೆಲ್ಲ ತಿಳಿದೇ ಇದೆ. ಈ ಕೇರಳದ ವಯನಾಡ್ ಜಿಲ್ಲೆಯವರು ನಮ್ಮ ಅರಣ್ಯದ ಮೇಲೆ 24 ಗಂಟೆ ಪ್ರಯಾಣ ಮಾಡಬೇಕು ಅನ್ನೋ ಬೇಡಿಕೆಯನ್ನು ಆಗಾಗ ಇಡ್ತಾ ಇರ್ತಾರೆ. ಹಾಗೆ ಆ ಬೇಡಿಕೆಯನ್ನು ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಿಸುವಂತಹ ನೀತಿ ಏನಿದೆ, ಅರಣ್ಯ ನೀತಿ, ಅದರ ಪ್ರಕಾರ ವೇಳೆ ಈ ವಿಷಯ ನಿಜ ಆಗಿದ್ದರೆ ಇದನ್ನು ಗುಂಡ್ಲುಪೇಟೆ ಜನತೆಯ ಪರವಾಗಿ ನಾನು ವಿರೋಧಿಸ್ತೀನಿ, ಜನತೆಯೂ ವಿರೋಧಿಸ್ತಾರೆ. ಕಾರಣ ಇಷ್ಟೇ, ಪಶ್ಚಿಮ ಘಟ್ಟ ಅತ್ಯಂತ ಸೂಕ್ಷ್ಮ ವಲಯ ಅನ್ನೋದು ಈಗಾಗಲೇ ವರದಿ ಕೊಟ್ಟಂಥ ತಜ್ಞರಿಂದ ತಮಗೆಲ್ಲ ತಿಳಿದಿದೆ. ಇದು ನೀಲಗಿರಿ ಮತ್ತು ಬಂಡೀಪುರ ಅರಣ್ಯದ ಅಂಚಿನಲ್ಲಿರುವಂತಹ ಈ ಸೂಕ್ಷ್ಮ ಅರಣ್ಯವನ್ನು ಏನಾದರೂ ಸುರಂಗವನ್ನು ಕೊರೀತೀನಿ ಅಂತ ಪ್ರಾರಂಭಿಸಿದರೆ ಗುಂಡ್ಲುಪೇಟೆ ತಾಲೂಕು ಮೊದಲನೇದಾಗಿ ಕೃಷಿಯನ್ನು ಕಳ್ಕೊಳ್ಳುತ್ತೆ. ಕಾರಣ ಇಷ್ಟೇ, ಕಾವೇರಿಯ ಉಪನದಿ ಕಪಿಲೆ ಅದು ವಯನಾಡಿನಲ್ಲಿ ಬರುವಂತಹ ಮಳೆಯ ನೀರನ್ನು ಆಶ್ರಯಿಸಿದೆ ಮತ್ತು ವರ್ಷವಿಡೀ ಅದರಲ್ಲಿ ನೀರು ಹರಿಯುತ್ತೆ. ಮಳೆ ಬಂದಾಗ ಮೈದುಂಬಿ ಹರಿಯುತ್ತೆ. ಅದು ಟಿ ನರಸೀಪುರದ ಹತ್ರ ಕಾವೇರಿಯನ್ನು ಸೇರುತ್ತೆ. ಆ ನದಿಗೆ ಗುಂಡ್ಲುಪೇಟೆಯಿಂದ ಮೂಲೆಹೊಳೆ ಅಂತ ಹೇಳಿ ಹರಿತಾ ಇರೋದು ನಮಗೆಲ್ಲ ಗೊತ್ತು. ಒಂದು ವೇಳೆ ಈ ಸುರಂಗವನ್ನು ತೋಡ್ಲಿಕ್ಕೆ ಹೊರಟ್ರೆ, ಈ ಟನಲನ್ನು ಮಾಡಲಿಕ್ಕೆ ಹೊರಟ್ರೆ, ಆ ನದಿಯ ಪಾತ್ರದಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.